ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ವಿಶೇಷವಾದ ದೇವಸ್ಥಾನದ ಬಗ್ಗೆ ಹೇಳುತ್ತೇನೆ. ಈ ವಿಶೇಷವಾದ ದೇವಸ್ಥಾನ ಏನಂತಂದರೆ ಇದು ಕೊಂಚೂರು ಶ್ರೀ ಹನುಮಾನ್ ದೇವಸ್ಥಾನ. ಇದು ನೀವು ಬೇಡಿದ ವರವನ್ನು ಕೊಡುವಂಥ ಶ್ರೀ ಹನುಮಾನ್ ದೇವಸ್ಥಾನ. ಇಲ್ಲಿ ನೀವು ಏನಾದರೂ ಹರಕೆ ಕಟ್ಕೊಂಡ್ರೆ ಇದ್ರ ಪಕ್ಕದಲ್ಲಿ ಒಂದು ದೀಪ ಹಚ್ಚಿ, ಕಂಚಿನ ದೀಪ ಹಚ್ಚಿ ನೀವು ಹೋಗ್ಬಿಟ್ರೆ ಸಾಕು. ನೀವು ಬೇಡಿಕೊಂಡಿದ ಭಕ್ತಿಯಿಂದ ಏನೇ ಬೇಡಿಕೊಂಡ್ರೂ ಕೂಡ ಆ ದೀಪ ಕಂಟಿನ್ಯೂಯಸ್ ಆಗಿ ನಿಮ್ಮ ಹರಕೆ ಈಡೇರೋವರೆಗೂ ಅದು ಉರಿತಾ ಇರುತ್ತೆ. ನೋಡ್ಬೋದು ಇಲ್ಲಿ ಎಷ್ಟೋ ಭಕ್ತರು ಭಕ್ತಿಯಿಂದ ದೀಪವನ್ನು ಹಚ್ಚಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಂಡು, ಇದು ಪ್ರತಿದಿನ ದೀಪ ಹೀಗೆ ಇರುತ್ತೆ. ಯಾವುದೇ ಕಾರಣಕ್ಕೂ ಇದು ಶಾಂತ ಆಗೋದಿಲ್ಲ. ಇದು ಪ್ರತಿದಿನ ಹೀಗೆ ಇರುತ್ತೆ ನೋಡಿ. ಮತ್ತು ಪ್ರತಿಯೊಬ್ಬರು ಬೇಡಿಕೊಂಡು ಈ ಭಕ್ತಿಯಿಂದ ದೀಪ ಹಚ್ಚೋದ್ರಿಂದ ತಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ. ಶ್ರೀ ಕೊಂಚೂರು ಹನುಮಾನ್ ದೇವಸ್ಥಾನ ಇದು ಎಲ್ಲಿ ಬರ್ತದೆ ಅಂತಂದ್ರೆ, ಇದು ನಮ್ಮ ಕಲಬುರಗಿ ಜಿಲ್ಲೆಯ ನಿಯರದು ಚಿತ್ತಾಪುರ ತಾಲೂಕಿಂದ ಅಲ್ಲಿ ಬರುತ್ತೆ. ಇಲ್ಲಿ ವಿಶೇಷವಾದ ಒಂದು ಮರವಿದೆ. ಈ ಮರ ನೋಡ್ಕೊಂಡು ಇದು ಎಂಥ ಬೇಸಿಗೆ ಕಾಲ ಕೂಡ ಬಂದರೂ ಕೂಡ ಇದು ಒಂದು ತಂಪಾಗಿರುವಂಥ ಮರ ಇದು. ಮತ್ತು ನೀವು ಭಕ್ತಿಯಿಂದ ಈ ಮರದ ಕೆಳಗಡೆ ನೀವೇನಾದರೂ ಆಯಾಸ ಆದರೆ ಅಥವಾ ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಈ ಮರದ ಕೆಳಗಡೆ ಒಂದು 10 ನಿಮಿಷ ವಿಶ್ರಾಂತಿ ಪಡೆದು ನೀವು ಮತ್ತೆ ಎದ್ಕೊಂಡು ಹೋದರೆ ಮನಸ್ಸಿಗೆ ಶಾಂತಿ ಆಗುತ್ತೆ. ಮತ್ತು ನಿಮ್ಮದು ಯಾವುದೇ ರೀತಿಯಿಂದ ಮನಸ್ಸಿನಲ್ಲಿ ಏನಾದರೂ ತೊಂದರೆಗಳು ಕೂಡ ಇದ್ದರೂ ಕೂಡ ಅದು ನಿಮಗೆ ಎದೆ ಭಾರ ಆಗಿರುತ್ತಲ್ಲ, ಅದು ಕೂಡ ನಿರಾಳವಾಗುತ್ತೆ. ಈ ಮರದಲ್ಲಿ ಕೂಡ ಒಂಥರ ಶಕ್ತಿ ಇದೆ. ಹಾಗಾಗಿ ಎಲ್ಲರೂ ಏನದ ಈ ಬೇಸಿಗೆ ಕಾಲ ಬಂತಂದರೆ ಇಲ್ಲಿ ಕುಂತ್ಕೊಳ್ಳೋಕ್ಕೆ ಜಾಗ ಸಿಗಲ್ಲ. ಪ್ರತಿಯೊಬ್ಬರು ಬಂದು ಈ ಮರದ ಕೆಳಗಡೆ ಕುಂತ್ಕೊಂಡು ಆಯಾಸ ಮಾಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಹೋಗುತ್ತಾರೆ. ಹಾಗಾಗಿ ಇದು ಒಂದು ವಿಶೇಷವಾದ ದೇವಸ್ಥಾನ. ಇಲ್ಲಿ ಕೂಡ ನೀವು ವಿಸಿಟ್ ಮಾಡ್ಬೋದು. ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂಥೇಳಿ. ಇದು ನೀವು ಯಾದಗಿರಿಯಿಂದ ಬರೋದಾದರೆ ಇದು ನೀವು ನಿಯರ್ ಬೈ ಇಲ್ಲಿ ಚಿತ್ತಾಪುರ ತಾಲೂಕಿಂದ ಇಳ್ಕೊಂಡು ಹೋದರೆ ಕೂಡ ಬರುತ್ತೆ. ಹಾಗಾಗಿ ನಿಯರ್ ಇದು ವಾಡಿ ಹತ್ತಿರ ಬರುತ್ತೆ.